ದತ್ತ ಸರು ಬಂದಿದ್ದಾರೆ, ಅವ್ರನ್ನ ಕಾಯಿಸ್ಬಾರ್ದಲ್ವಾ? ಅದು ಅಲ್ಲದೆ ಮಾವ ಬೇರೆ ಮೆಡಿಸಿನ್ಸ್ ತಗೋಬೇಕು. ಕರೆಕ್ಟ್. ಆಗಲಿ ಪ್ರೀತು, ಕೂತ್ಕೋ. ಓಕೆ ಡ್ಯಾಡ್. ಅದೇನು ಹೇಳಬೇಕು ಅಂತಿದೆಯೋ ಬೇಗ ಹೇಳೋ ಮುದಿಯಾ. ಈ ಮಾವ ಇನ್ನೂ ಎಷ್ಟೊತ್ತಿಗೆ ಹೇಳ್ತಾರೆ? ಈಗಾಗ್ಲೇ ಕುತೂಹಲ ತಡ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ. ಈಗೆಲ್ಲರೂ ಊಟ ಮಾಡೋಣ. ಭಟ್ರೆ, ಶುರು ಮಾಡಿ. ಸೊ ಇನ್ನು ನಿಮ್ಮ ತಾಳ್ಮೆನ ನಾನು ಟೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ನೀವು ಇಷ್ಟು ದಿನ ನಿಮ್ಮ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸಿದ್ದೀರಾ, ಅದ್ರ ಬಗ್ಗೆ ನನಗೆ ಸಮಾಧಾನ ಇದೆ, ಸಂತೋಷ ಇದೆ. ಮಾವ ಏನಾದರೂ ನನ್ನ ಕೆಲಸದಿಂದ ತೆಗೆದು ಹಾಕಬೇಕು ಅಂತ ಪ್ಲಾನ್ ಮಾಡಿದಾರಾ? ನೋಡಿ, ಯಾವುದೇ ಹಕ್ಕಾಗಲಿ ಜವಾಬ್ದಾರಿ ಆಗಲಿ ಎರಡದಕ್ಕೂ ಉತ್ತರದಾಯಿತ್ವ ಇರಬೇಕು. ಪೀಳಿಗೆಯಿಂದ ಪೀಳಿಗೆಗೆ ಅದನ್ನು ವರ್ಗಾಯಿಸೋದು ಒಂದು ಸಹಜವಾದ ಪ್ರಕ್ರಿಯೆ. ಅದೇ ಥರ ನಾನು ಕೂಡ ಇವತ್ತು ನನ್ನ ಎಲ್ಲ ಜವಾಬ್ದಾರಿಗಳನ್ನು ನಿಮಗೆ ಹಂಚಬೇಕು ಅಂತ ಮಾಡಿದ್ದೀನಿ. ಇದೇನಪ್ಪ ಈ ಥರ ಸಡನ್ ಡಿಸಿಷನ್ ತಗೊಂಡಿದ್ದೀರಾ? ಇದಕ್ಕೆಲ್ಲ ಏನು ಅವಸರ? ನೀವು ಮುಂಚೆಗಿಂತ ತುಂಬ ಚೆನ್ನಾಗೇ ಇದ್ದೀರಲ್ಲ. ಆಫ್ಕೋರ್ಸ್, ಯಾವತ್ತಿದ್ರೂ ನಾನು ಇದನ್ನು ಮಾಡಲೇಬೇಕಲ್ಲ. ಮೊದಲು ಇದ್ರ ಬಗ್ಗೆ ಒಂದು ಸಲ ಪ್ರಸ್ತಾಪ ಆಗಿತ್ತು. ಆವಾಗ ನನ್ನ ಆರೋಗ್ಯ ಕೈ ಕೊಡ್ತು. ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಟು ಡೂ ಇಟ್. ನಾನೆಲ್ಲೋ ನನ್ನ ಆಫೀಸಿಂದ ತೆಗೆದು ಹಾಕ್ತಾರೆ, ಎಲ್ಲರೂ ಮುಂದೆ ನನ್ನ ಇನ್ಸಲ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಮಾವ ನಿಜಕ್ಕೂ ಒಳ್ಳೆ ನಿರ್ಧಾರನೇ ಮಾಡಿದ್ದಾರೆ. ರೀ, ಏನ್ರಿ ನಿಮ್ಮಪ್ಪ ಇಂಥ ಸ್ವೀಟ್ ನ್ಯೂಸ್ ಕೊಡ್ತಿದ್ದಾರೆ? ಸುಮ್ಮನಿರೇ, ಮುಂದೆ ಏನ್ ಹೇಳ್ತಾರೆ ಕೇಳೋಣ. ಏ ತೇಜು, ಅಪ್ಪ ಏನದು? ಏನಿಲ್ಲಪ್ಪ, ಆದ್ರೂ ಇದೆಲ್ಲ ತುಂಬಾ ಬೇಗ ಆಯ್ತು ಅಂತ ಅನ್ನಿಸ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದೆ ಅಷ್ಟೆ. ಯಾವ್ದ್ಯಾವುದು ಯಾವಾಗ ಆಗಬೇಕೋ ಅವಾಗಾದ್ರೇ ಚಂದ. ಈಗ ಕಾಲ ಪಕ್ವವಾಗಿದೆ, ಕೂಡಿ ಬಂದಿದೆ. ಆಮೇಲೆ ನಮ್ಮನೆ ವಿಷಯಕ್ಕೆ ದತ್ತನ್ ಯಾಕೆ ಇಲ್ಲಿ ಕರೆದಿದ್ದೀನಿ ಅಂತ ನಿಮಗೆಲ್ರಿಗೂ ಕುತೂಹಲ ಇರಬೇಕು. ನೋಡಿ, ಇದು ಬಿಸ್ನೆಸ್ ವಿಷಯ. ಇಂಥ ವಿಷಯಕ್ಕೆ ಒಬ್ರು ಯಾರಾದರೂ ವಿಟ್ನೆಸ್ ಇರಬೇಕು. ಅವರು ಅಂದರೆ ಯಾರು ಬಂದಿರ್ತಾರಲ್ಲ, ಅವರು ಕಾನೂನು ಮತ್ತು ಮನಸ್ಸಾಕ್ಷಿನ ಒಪ್ಕೊಳ್ಳೋ ಥರ ಇರಬೇಕು. ದತ್ತ ಆ ಥರದ ವ್ಯಕ್ತಿ ಅಂತ ಅವನನ್ನು ಕರೆಸಿದ್ದೀನಿ. ರೀ ತೇಜು, ನಮ್ಮಲ್ಲಿ ಎಷ್ಟೊಂದು ಕಂಪನಿಗಳಿದೆಯಲ್ವಾ, ಯಾರ್ಯಾರಿಗೆ ಯಾವ್ದ್ಯಾವ್ದು ಕೊಡ್ಬೋದು? ನನ್ಗೇನ್ ಗೊತ್ತು, ಅಪ್ಪನ್ನೇ ಕೇಳು. ತೇಜು, ಮಲ್ಲಿಕಾ, ಅದೇನು ಪಿಸ್ಗುಡ್ತಿದ್ರೋ ಸ್ವಲ್ಪ ನೇರವಾಗಿ ಮಾತಾಡಿ.
ಏನಿಲ್ಲ ಮಾವ. ಮಾವ, ವಿಶ್ವಾಂಬರ ಕಂಪನಿಲಿ ಎಷ್ಟೊಂದು ಸಿಸ್ಟರ್ ಕಂಪನೀಸ್ ಇದೆಯಲ್ವಾ, ಅದೆಲ್ಲ ಯಾರ್ಯಾರಿಗೆ ಹೋಗುತ್ತೆ, ನೀವ್ ಯಾರ್ಯಾರಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ ಅಂತ. ವೆರಿ ಗುಡ್ ಕ್ವಶನ್ ಮಲ್ಲಿಕಾ. ನಮ್ಮದು ಒಟ್ಟಾರೆ 5 ಕಂಪ್ನಿ ಇದೆ. ಫುಡ್ ಪ್ರೊಸೆಸಿಂಗ್, ಟ್ರಾನ್ಸ್ಪೋರ್ಟ್, ಸಿಂಥೆಟಿಕ್ಸ್, ಸ್ಮಾಲ್ ಟೂಲ್ಸ್ ಆ್ಯಂಡ್ ಅಸೆಸರೀಸ್ ಮತ್ತು ರಾಮ್ ಚಾರಿಟೇಬಲ್ ಟ್ರಸ್ಟ್. ಇವುಗಳನ್ನ ಇಮಿಡಿಯೇಟ್ ಆಗಿ ನಾನು ನಿಮಗೆ ಬಿಟ್ಕೊಡ್ಬೇಕಾಗಿದೆ. ಯು ಕ್ಯಾನ್ ಚೂಸ್ ವಾಟ್ ಎವರ್ ಯು ವಾಂಟ್ ಟು ಡೂ ಇಟ್. ಅಪ್ಪ, ನೀವ್ ಯಾವುದೇ ಕಂಪನಿ ಕೊಟ್ರು ನಾವು ತಗೊಳಕ್ಕೆ ರೆಡಿ ಆಗಿದ್ದೀವಿ. ವಿ ರೆಸ್ಪೆಕ್ಟ್ ಯುವರ್ ಡಿಸಿಷನ್. ನಾವು ಅಷ್ಟೇ ಮಾವ, ನೀವ್ ಯಾವ ಕಂಪನಿ ಕೊಟ್ರು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀವಿ. ಓಕೆ ಪ್ರೀತು, ವಾಟ್ ಅಬೌಟ್ ಯು? ನೋ ಪ್ರಾಬ್ಲಮ್ ಡ್ಯಾಡ್. ಉಳಿದ್ರೆ ಕೊಡಿ, ಅದರ್ವೈಸ್ ಅಕ್ಕ ಅಣ್ಣನೇ ತಗೊಳ್ಳಿ. ಓ, ಎಂತಹ ಅದ್ಭುತ ಹೊಂದಾಣಿಕೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಗೈಸ್. ಮನೆ ಅಂದರೆ ಇದು. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ಸ್. ನಿಮ್ಮೆಲ್ಲರ ಸಹಮತ, ಒಬ್ರಿಗೊಬ್ಬರನ್ನ ಬಿಟ್ಕೊಡದೇ ಇರೋ ಸ್ವಭಾವ, ರೆಸ್ಪೆಕ್ಟ್ಫುಲ್ ನಡವಳಿಕೆ, ನನಗಿದು ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ. ಹ್ಯಾಟ್ಸ್ ಆಫ್ ಟು ಯು ಗೈಸ್. ಹೌದು ರಾಮ್, ಇಂಥ ಕುಟುಂಬ ನಿನಗೆ ಸಿಕ್ಕಿರೋದೇ ತುಂಬ ಅದೃಷ್ಟ. ಇಂಥ ಅನ್ಯೋನ್ಯತೆ ಕುಟುಂಬ ಸಿಗೋದು ಅಪರೂಪ ನೋಡು. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ದತ್ತ ಅಂಕಲ್. ವಿ ವಿಲ್ ಮೇಂಟೈನ್ ದಿಸ್ ಹಾರ್ಮನಿ ಥ್ರೂ ಔಟ್. ಮಾವ, ಅಂದ್ಹಾಗೆ ಮೇನ್ ಕಂಪನಿ ಯಾರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ?